ಕಾಡು ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇತ್ತು. ಎಲ್ಲ ಹಕ್ಕಿಗಳು ಓಡಿತು. ಆದರೆ ಒಬ್ಬನೇ ಕಾಗೆ ನಿಂತಿದ್ದ. ಕೊಕ್ಕಿನಲ್ಲಿ ಕೇವಲ ಒಂದು ಹನಿ ನೀರು. ಯಾಕಿರ್ಬೋದು ನೋಡೋಣ. ಕಾಡು ಹಸಿರು ಮೋಡದಲ್ಲಿ ಮಲಗಿದಂತೆ ಕಾಣ್ತಾ ಇತ್ತು. ಆಲದ ಮರ, ಬಾಳೆ ಗಿಡ ಎಲ್ಲವೂ ಗಾಳಿಯಲ್ಲಿ ನಿಧಾನವಾಗಿ ತೂಗ್ತಾ ನಿಂತಿದ್ವು. ಅಲ್ಲಿ ವಾಸ ಮಾಡ್ತಾ ಇದ್ದ ಇಬ್ಬರು ಹಕ್ಕಿಗಳು ಅಂದರೆ ಮೈನಾ ಹಕ್ಕಿ ಮತ್ತು ಗಿಣಿ ಹರಿ. ಮೈನಾ ಹಕ್ಕಿ ಚುರುಕು ಮತ್ತು ಮಾತು ಕಡಿಮೆ. ಅದೇ ಹರಿ ಮಾತನಾಡೋದು, ತಮಾಷೆ ಮಾಡೋದು, ಹೊಸ ಹೊಸ ಯುಕ್ತಿ ಹುಡುಕೋದು ಇದು ಇವನ ಗುಣ. ಒಂದು ಸಂಜೆ ಆಕಾಶ ಕತ್ತಲಾಯಿತು. ಗಾಳಿ ಜೋರಾಯಿತು. ಮೋಡಗಳು ತುಂಬಿದ್ವು. ಆದರೆ ಮಳೆ ಬಂದಿರಲಿಲ್ಲ. ನಂತರ ಕಾಡಿನ ದೂರದ ಭಾಗದಲ್ಲಿ ಹೊಗೆ ಏರತೊಡಗಿತು. ಹೊಗೆ ಬಿಸಿಯಾಗ್ತಾ ಕೆಂಪಾದ ರೇಖೆಗಳಾಗಿ ಬೆಳಗಿದ್ವು. ಅಂದರೆ ಬೆಂಕಿ. ಮೊದಲು ಕೆಲವು ಹಕ್ಕಿಗಳು ಮಾತ್ರ ಇದನ್ನು ಗಮನಿಸ್ತವೆ. ಅಲ್ಲಿಂದ ಕೆಲವೇ ನಿಮಿಷಗಳಲ್ಲಿ ರೆಕ್ಕೆಗಳ ಸದ್ದು, ಗಲಾಟೆ, ಕೂಗು, ಕಾಡೆಲ್ಲ ಗತ್ತಲದಿಂದ ತುಂಬಿತು. ಓಡಿ, ಬೆಂಕಿ ಬರ್ತಾ ಇದೆ, ನಮ್ಮ ಗೂಡು ಸುಟ್ಟು ಹೋಗುತ್ತೆ, ಎಲ್ಲ ಕಡೆ ಕೆಂಪಾಗಿದೆ. ಎಲ್ಲ ಹಕ್ಕಿಗಳು ಗಾಳಿಯಲ್ಲಿ ತಿರುಗಾಡ್ತಾ ಭಯದಿಂದ ಹಾರಾಡತೊಡಗಿದ್ವು. ಮೈನಾ ಹಕ್ಕಿ ಮರದ ಮೇಲಿಂದ ಕೆಳಗೆ ನೋಡಿ ಶಾಂತವಾಗಿಯೇ ಹೇಳ್ತಾಳೆ, ಓಡೋದೇನೋ ಸರಿ, ಆದರೆ ಏನಾದರೂ ಮಾಡ್ಬೋದಲ್ವಾ? ಅವಳ ಮಾತು ಯಾರಿಗೂ ಕೇಳಿಸ್ಲಿಲ್ಲ. ಹರಿ ಕೂಡ ಹಾರಿ ಹೋಗ್ತಾನೆ. ಆದರೆ ಸ್ವಲ್ಪ ದೂರ ಹೋದ್ಮೇಲೆ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಕಾಡು ಅವನ ಮನೆ, ಆಲದ ಮರ ಅವನ ಬಾಲ್ಯದ ನೆನಪು. ಅಲ್ಲಿ ಅವನ ಸ್ನೇಹಿತರು, ನೆರೆಹೊರೆಯ ಹಕ್ಕಿಗಳು, ಮುತ್ತಾದ ಮರದ ಕೊಂಬೆಗಳಲ್ಲಿ ಹುಟ್ಟಿದ ಕಂದಮ್ಮಗಳು. ಒಮ್ಮೆ ಮನಸ್ಸು ತಟ್ಟಿದಂಥ ಭಾವ, ನಾವು ಎಲ್ಲರೂ ಓಡೋದ್ರೆ ಇವಕ್ಕೆ ರಕ್ಷಣೆಯನ್ನು ಯಾರು ಮಾಡ್ತಾರೆ? ಅಷ್ಟರಲ್ಲಿ ಒಂದು ಕಾಗೆ, ಅದೇ ಕಾಲು ಕಾಗೆ, ಕೆರೆ ಹತ್ರ ಹಾರುತ್ತೆ. ಕೊಕ್ಕಿನಲ್ಲಿ ಸ್ವಲ್ಪ ನೀರನ್ನು ತರ್ತಾನೆ. ಮತ್ತೆ ಬೆಂಕಿಯ ಕಡೆ ಹಾರ್ತಾನೆ. ಒಂದು ಹನಿ ನೀರು ಬೆಂಕಿಯ ಮೇಲೆ ಬಿತ್ತು. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಕಾಲು ಕಾಗೆ ಮತ್ತೊಮ್ಮೆ ನೀರಿನ ಕಡೆ ಹಾರ್ತಾನೆ. ಮತ್ತೆ ಒಂದು ಹನಿ. ಇವನನ್ನು ಹರಿ ನೋಡ್ತಾ ಇರ್ತಾನೆ. ಮೈನಾ ಹಕ್ಕಿಯೂ ಕೂಡ ನೋಡ್ತಾ ಇರ್ತಾಳೆ. ಇನ್ನು ಕೆಲವು ಹಕ್ಕಿಗಳು ನಗ್ತವೆ. ಅಯ್ಯೋ, ಆ ಒಂದು ಹನಿ ನೀರಿನಿಂದ ಬೆಂಕಿ ಆರಿ ಹೋಗ್ತದಾ? ಇವನಿಗೇನಾದರೂ ಹುಚ್ಚ? ಆದರೆ ಅವರ ಮಾತಿಗೆ ಕಾಗೆ ಕಾಲು ಏನೂ ಹೇಳಲಿಲ್ಲ. ಅವನು ಮತ್ತೆ ಹಾರ್ತಾನೆ. ಮತ್ತೆ ನೀರನ್ನು ತರ್ತಾನೆ. ಮೈನಾ ಹಕ್ಕಿ ನಿಧಾನವಾಗಿ ಹರಿಯತ್ತ ತಿರುಗಿ ಹೇಳ್ತಾಳೆ, ನಾವು ಕನಿಷ್ಠ ಪಕ್ಷ ಪ್ರಯತ್ನ ಆದರೂ ಮಾಡ್ಬೋದಲ್ವಾ? ಹರಿಗೆ ಕೂಡ ಅವಳ ಮಾತು ಸರಿ ಅನ್ನಿಸ್ತು. ನಿನ್ನ ಆಲೋಚನೆ ಏನೋ ಸರಿ ಮೈನಾ, ಆದರೆ ಬೆಂಕಿ ತುಂಬ ದೊಡ್ಡದಿದೆ, ನಮ್ಮಿಂದ ಸಾಧ್ಯನಾ? ಆದರೂ ಅವನ ಮನಸ್ಸು ಶಾಂತವಾಗಿರಲಿಲ್ಲ. ಮೊದಲ ಬಾರಿ ಅವನು ತನ್ನ ಕೊಕ್ಕಿನಲ್ಲಿ ನೀರನ್ನು ತುಂಬಿಸಿಕೊಳ್ತಾನೆ. ಮೈನಾ ಹಕ್ಕಿ ಕೂಡ. ಅವರು ಕೂಡ ಕಾಗೆಯ ಜೊತೆ ಸೇರಿಕೊಳ್ತಾರೆ. ಮೈನಾ, ಗಿಣಿ, ಕಾಗೆ ಮೂವರು ಹಕ್ಕಿಗಳು ಬೆಂಕಿಯ ಎದುರು ನೀರನ್ನು ಸುರಿತಾರೆ. ಸ್ವಲ್ಪ ಹೊತ್ತು ಏನೂ ಆಗಲಿಲ್ಲ. ಆದರೆ ಬೆಂಕಿಯ ಅಂಚಿನಲ್ಲಿದ್ದ ಕೆಲವು ಎಲೆಗಳು ಸ್ವಲ್ಪ ನೆನೆದು ಅಲ್ಲಿ ಹೊತ್ತಿಕೊಂಡಿದ್ದ ಶಿಖೆಗಳು ನಿಧಾನವಾಗಿ ಕುಂಠಿತವಾದವು. ದೂರದಲ್ಲಿ ನೋಡ್ತಾ ಇದ್ದ ಪಾರಿವಾಳ, ಗಿಳಿ ಯೋಚಿಸಿ ನಿಲ್ತವೆ. ಇವರು ಈ ಥರ ಮಾಡ್ತಾ ಇದ್ದಾರೆ, ನಾವು ಯಾಕೆ ಮಾಡಬಾರ್ದು? ಇನ್ನು ಇವರು ಅವರ ಜೊತೆ ಸೇರಿಕೊಳ್ತಾರೆ. ಕೆರೆ ಬಳಿಯ ವಾತಾವರಣವೇ ಬದಲಾಯಿತು. ನೀರು ಗಾಳಿಯನ್ನು ಕತ್ತರಿಸ್ತಾ ಹಾರತೊಡಗಿತು. ಅಲೆಗಳು ಕಿರಿದಾಗ್ತಾ ಬಂತು. ನೂರಾರು ಕೊಕ್ಕುಗಳಲ್ಲಿ ನೀರು. ಬೆಂಕಿಯ ಹೊಗೆ ಕಡಿಮೆಯಾಗತೊಡಗಿತು. ಆದರೂ ಬೇಸರ, ಬೆವರು, ನೋವು ಎಲ್ಲರಿಗೂ. ಹರಿಯ ರೆಕ್ಕೆ ನೋವಾಗತೊಡಗಿತು. ಮೈನಾ ಹಕ್ಕಿ ಕಣ್ಣು ಮುಚ್ಚಿ ಮತ್ತೆ ತೆರಿತಾ ಇದ್ಲು. ನಿಲ್ಬೇಡ, ಇನ್ನೊಮ್ಮೆ ಪ್ರಯತ್ನ ಮಾಡೋಣ. ಹಕ್ಕಿಗಳ ಹೃದಯದಲ್ಲಿ ಒಂದು ವಿಚಿತ್ರ ಶಕ್ತಿ ಹುಟ್ಟಿತ್ತು. ನಾವು ಏನಾದರೂ ಮಾಡಲೇಬೇಕು, ನಮ್ಮ ಮನೆ ನಮ್ಮ ಜವಾಬ್ದಾರಿ. ಸಂಜೆ ಕತ್ತಲಾಯಿತು. ಆದರೆ ಬೆಂಕಿಯ ಬೆಳಕು ಈಗ ತಕ್ಕಿತು. ಕೊನೆಯ ಕೆಲವು ಶಿಖೆಗಳನ್ನು ಕಾಗೆ, ಮೈನಾ, ಹರಿ ಸೇರಿ ಆರಿಸಿಬಿಡ್ತಾರೆ. ನಿಶ್ಶಬ್ದ. ಕಾಡಿನಲ್ಲಿ ಮತ್ತೆ ತಣ್ಣನೆಯ ಗಾಳಿ. ಎಲ್ಲರೂ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾರೆ. ಕೆಲ ಹೊತ್ತಿನ ನಂತರ ಒಂದು ಹಕ್ಕಿ ನಿಧಾನವಾಗಿ ಹೇಳುತ್ತೆ, ಇಂದು ನಾನು ಕಲಿತದ್ದು ಸಣ್ಣ ಸಹಾಯವು ತಪ್ಪೇನೂ ಅಲ್ಲ. ಕಾಗೆ ನಗ್ತಾ ಹೇಳ್ತಾನೆ, ನನ್ನ ಒಂದು ಹನಿ ನೀರು ಸಾಕಾಗ್ತಾ ಇರಲಿಲ್ಲ, ಆದರೆ ನಿಮ್ಮ ಹನಿಗಳು ಸೇರಿ ಕಾಡನ್ನೇ ಉಳಿಸಿತು.
ಮೈನಾ ಹಕ್ಕಿ ನೆಲದ ಕಡೆ ನೋಡ್ತಾ ಹೇಳ್ತಾಳೆ, ಭಯದಿಂದ ಓಡೋದು ಸುಲಭ, ಆದರೆ ಕರ್ತವ್ಯದ ಕಡೆ ನಿಲ್ಲೋದು ಕಷ್ಟ. ಹರಿ ತಲೆಯಲ್ಲಾಡಿಸ್ತಾನೆ. ನಾವು ದೊಡ್ಡವರು ಆಗಬೇಕು ಅಂದರೆ ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ, ಸರಿಯಾದ ಸಮಯದಲ್ಲಿ ಸಣ್ಣ ಕೆಲಸ ಮಾಡಿದರೆ ಸಾಕು. ಸಣ್ಣ ಸಹಾಯವು ದೊಡ್ಡ ಬದಲಾವಣೆಯನ್ನು ಮಾಡುತ್ತೆ. ಆ ದಿನದಿಂದ ಕಾಡಿನಲ್ಲಿ ಬೆಂಕಿ ಹೊತ್ತಿಕೊಂಡ್ರೆ ಯಾವರು ಕೇವಲ ನೋಡ್ತಾ ಇರಲಿಲ್ಲ. ಮೈನಾ, ಹರಿ, ಕಾಲು ಅವರು ಕಲಿಸಿದ ಪಾಠ ಪ್ರತಿ ರೆಕ್ಕೆಯಲ್ಲೂ ಜಾಗೃತಿಯಾಗಿತ್ತು. ಈ ಕಥೆಯ ನೀತಿ: ಜವಾಬ್ದಾರಿ ಯಾರಾದರೂ ಮಾಡ್ತಾರೆಂದು ಕಾಯಬೇಡಿ, ಭಯ ಇದ್ದರೂ ಸಾಧ್ಯವಾದಷ್ಟು ಮಾಡಿ. ಒಂದೊಬ್ಬರ ಸಣ್ಣ ಪ್ರಯತ್ನಗಳು ಸೇರಿದರೆ ದೊಡ್ಡ ಫಲ ಸಿಗ್ಬೋದು. ನಿಮಗೆ ಈ ಕತೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ಸ್ನೇಹಿತರೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.